ವೀಕ್ಷಕರಿಗೆ ಕ್ಷಮಾಪಣಾ ಪತ್ರ ಬರೆದ ಜೀ ಕನ್ನಡ. ಜೀ ಕನ್ನಡ ಮಾಡಿದ ತಪ್ಪಾದರೂ ಏನು? ಹಿಂದೆಲ್ಲ ಒಂದು ಕಾಲ ಇತ್ತು, ಸೀರಿಯಲ್ ನೋಡುವವರು ಹೆಂಗಸರು ಮಾತ್ರ ಅಂತ. ಅದಕ್ಕೆ ಮನೆಯಲ್ಲಿ ರಿಮೋಟ್ಗಾಗಿ ಜಗಳ ಕೂಡ ಆಗ್ತಾ ಇತ್ತು. ಪುರುಷರೆಲ್ಲ ಸಿನಿಮಾ, ಕ್ರಿಕೆಟ್, ವಾರ್ತೆ ಅಂತಿದ್ರೆ ಹೆಂಗಸರೆಲ್ಲ ಸೀರಿಯಲ್ ಅಂತ ಕಿತ್ತಾಡ್ತಾ ಇದ್ರು. ಆದ್ರೆ ಇಂದು ಕಾಲ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂದ್ರೆ, ಕರ್ಣ ಸೀರಿಯಲ್ ನಲ್ಲಿ ತೇಜಸ್ ಸಿಕ್ಕಿದ್ನೇನಮ್ಮ, ನಾನಿನ ಬಿಡಲಾರೆ ಸೀರಿಯಲ್ ನಲ್ಲಿ ಶರತ್ ದುರ್ಗಾಗೆ ಮರುಮಾಂಗಲ್ಯ ಕಟ್ಟುದ್ನ, ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ದೀಪಾನೇ ದಿಶಾ ಅಂತ ಗೊತ್ತಾಗೋದು ಯಾವಾಗ? ಹೀಗೆ ನೂರಾರು ಪ್ರಶ್ನೆಗಳನ್ನ ಪುರುಷರೇ ಕೇಳುವಷ್ಟರ ಮಟ್ಟಿಗೆ ಸೀರಿಯಲ್ ಲೋಕ ಬೆಳೆದು ನಿಂತಿದೆ. ಹೀಗಾಗಿಯೇ ಜೀ ಕನ್ನಡ ಕ್ಷಮೆ ಕೇಳಿರೋದು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಖುಷಿ ಪಡ್ಬೇಕು ಅಲ್ವಾ ವಾಹಿನಿ ಅಂತ ನಿಮಗೂ ಅನ್ನಿಸಬಹುದು. ಯಾಕೆ ಅಂತ ಹೇಳ್ತೀವಿ, ಕೇಳಿ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸ್ಪರ್ಧೆ ಇದ್ದೇ ಇರುತ್ತೆ. ಕಿರುತೆರೆ ಕೂಡ ಇದರಿಂದ ಹೊರತಾಗಿಲ್ಲ. ಪ್ರೇಕ್ಷಕರನ್ನ ಸೆಳೆಯಲು ಕಿರುತೆರೆಯ ವಾಹಿನಿಗಳು ನಾನಾ ರೀತಿಯ ಕಸರತ್ತನ್ನ ಮಾಡುತ್ತವೆ. ಕನ್ನಡ ಮನರಂಜನಾ ಕ್ಷೇತ್ರದಲ್ಲಿ ಸದಭಿರುಚಿಯ ಕಾರ್ಯಕ್ರಮಗಳನ್ನ ನೀಡುವ ಉದ್ದೇಶದಿಂದ ಹೊಸತನ ಮೈಗೂಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತವೆ. ಆ ಪೈಕಿ ಕಳೆದ ಹಲವು ವರ್ಷಗಳಿಂದ ತನ್ನನ್ನು ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಳ್ಳುತ್ತಿರುವ ವಾಹಿನಿಗಳಲ್ಲಿ ಜೀ ಕನ್ನಡ ಕೂಡ ಒಂದು. ಇಂಥ ಜೀ ಕನ್ನಡ ಇಂದು ಬಹಿರಂಗವಾಗಿ ಕನ್ನಡಿಗರಲ್ಲಿ ಕ್ಷಮೆ ಕೇಳಿದೆ. ಕನ್ನಡಿಗರನ್ನ ಉದ್ದೇಶಿಸಿ ಪತ್ರವನ್ನ ಬರೆದಿದೆ. ಹಲವರನ್ನ ಅಚ್ಚರಿಗೆ ಕೂಡ ದೂಡಿದೆ. ಆದ್ರೆ ಇದೇ ಸಮಯದಲ್ಲಿ ಇದು ಕ್ಷಮಾಪಣಾ ಪತ್ರವೋ ಅಥವಾ ಪ್ರತಿಸ್ಪರ್ಧಿಗಳ ಕಾಲೆಳೆಯುವ ತಂತ್ರವೋ ಎನ್ನುವ ಪ್ರಶ್ನೆ ಕೂಡ ಹಲವರನ್ನ ಕಾಡ್ತಾ ಇದೆ. ಯಾಕಂದ್ರೆ ಜೀ ಕನ್ನಡ ಬರೆದಿರುವ ಪತ್ರವೇ ಹಾಗಿದೆ. ಹಾಗಾದ್ರೆ ಆ ಪತ್ರದಲ್ಲಿ ಏನೆಲ್ಲ ಅಂಶವನ್ನ ಅಳವಡಿಸಲಾಗಿದೆ, ಏನೆಲ್ಲ ಉಲ್ಲೇಖ ಮಾಡಿದೆ ಅನ್ನೋದನ್ನ ಇಲ್ಲಿದೆ, ಓದ್ತೀವಿ ನೋಡಿ. ವೈವಿಧ್ಯಮಯ, ವಿಶೇಷ, ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಮನರಂಜನಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ನಿಮ್ಮ ಹೆಮ್ಮೆಯ ಜೀ ಕನ್ನಡ ಚಾನೆಲ್ ನಮ್ಮೆಲ್ಲರ ಮನಗೆದ್ದಿರುವುದು ಗೊತ್ತೇ ಇದೆ. ನಿಮ್ಮ ಪ್ರಶಂಸೆಯ ಜೊತೆಗೆ ಜೀ ಕನ್ನಡ ಚಾನೆಲ್ ಶುರುವಾದ ನಂತರ ಮನೋರಂಜನೆಯಲ್ಲಿಯೇ ಮುಳುಗುವ ನಾವು ರಿಮೋಟ್ನೇ ಮರೆತು ಬಿಡುತ್ತೀವಿ. ಚಾನೆಲ್ ಬದಲಾಯಿಸುವುದೇ ಇಲ್ಲ ಎನ್ನುವ ಪ್ರೀತಿಯ ಆರೋಪ ಕೇಳಿ ಬಂದಿದೆ. ನಮ್ಮ ಅದ್ಭುತ ಮನರಂಜನಾ ಕಾರ್ಯಕ್ರಮಗಳ ಮೂಲಕ ನಿಮಗೆ ಬೇರೆ ಚಾನೆಲ್ಗಳನ್ನ ಮರೆಯುವಂತೆ ಮಾಡಿದ್ದಕ್ಕಾಗಿ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಕ್ಷಮೆಯ ಜೊತೆಗೆ ನಿಮ್ಮ ಪ್ರೀತಿಯ ಆರೋಪವನ್ನು ನಾವು ಇನ್ನೂ ಹೆಚ್ಚು ಮಾಡುತ್ತೇವೆ ಎನ್ನುವ ಭರವಸೆ ನೀಡುತ್ತೇವೆ. ಧನ್ಯವಾದಗಳು. ಹೀಗೆ ಜೀ ಕನ್ನಡ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮಾಪಣಾ ಪತ್ರವನ್ನ ಹಂಚಿಕೊಂಡಿದೆ.